ಅಹಿಂದ ಹೆಸರು ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಅಹಿಂದ ಸಮುದಾಯಗಳ ಮಧ್ಯೆ ಹುಟ್ಟಾಕಿರ್ತಕ್ಕಂಥದ್ದು ಸತ್ಯ. ನಮ್ಮ ರಾಜ್ಯದಲ್ಲಿ ಸರಿಸುಮಾರು 1.5 ಕೋಟಿಯಷ್ಟು ಇವತ್ತು ಹಿಂದುಳಿದ ಸಮುದಾಯಗಳು ಇವತ್ತು ಇರುವಂತದ್ದು ನಮ್ಮ ರಾಜ್ಯದಲ್ಲಿ. ಈ ಸಮುದಾಯಗಳಿಗೆ ನೇಕಾರ ಇರ್ಬೋದು, ಮಡಿವಾಳರು ಇರ್ಬೋದು, ದೇವಂಗ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು, ಗಾಣಿಗ ತಿಗಳ ನೇಕಾರರು ಈಡಿಗರು ಇರ್ಬೋದು, ಅಥವಾ ಹಾಲು ಮತಸ್ಥ ಸಮಾಜ ಇರ್ಬೋದು. ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕ ನಿಗಮಗಳನ್ನ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಗಮಗಳನ್ನ ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನ ಕೊಡುವಂತ ಕೆಲಸವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು, ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಒಬ್ಬ ನಾಯಕ ಅಂತ ಹೇಳಿ ಅನಿಸ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಈ ಅಹಿಂದ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರು ಅಂತ ಹೇಳಿದ್ರೆ, ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು, ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಹಿಂದೆ ಬಿಜೆಪಿ ಸರ್ಕಾರ 100 ರೂಪಾಯಿ ಕೊಡ್ತಾ ಇದ್ರೆ, ಈ ಸರ್ಕಾರ ಬಂದ್ಮೇಲೆ 50 ರೂಪಾಯಿ ಕೊಡ್ತಾ ಇದೆ. 50 ರೂಪಾಯಿ ಕೂಡ ಬರೀ 50% ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಸಮುದಾಯದ ಜನರು ಇವತ್ತು ಕೇಳ್ತಾ ಇದ್ದಾರೆ, ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ನಿಗಮಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನು ಕೂಡ ಮುಚ್ಚಾಕ್ಲಿ ಅನ್ನೋ ಮಾತನ್ನ ಮಾನ್ಯ ಸಭಾಧ್ಯಕ್ಷ ಮಾತನಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಜನಸಂಖ್ಯಾ ಆಧಾರದ ಮೇಲೆ ಈ ಸಮುದಾಯಗಳಿಗೆ ನಿಗಮಗಳನ್ನ ಸೃಷ್ಟಿ ಮಾಡೋದಕ್ಕೆ ಅನುದಾನ ಕೊಡುವಂತ ಕೆಲಸ ಮಾಡಿದ್ರು. ದೇವರಾಜ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ಅನುದಾನ ನಿಗದಿಪಡಿಸಿದ್ರೆ 190 ಕೋಟಿನೂ ಕೂಡ ಬಿಡುಗಡೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರುವಂತದ್ದು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ನಿಗದಿ ಮಾಡಿದ್ರೆ 25 ಕೋಟಿ ಕೊಟ್ಟಿದ್ದಾರೆ. ಮಡಿವಾಳ ಮಾಚಿದೇವ 15 ಕೋಟಿ ಹೇಳಿದ್ರೆ 15 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಸಮುದಾಯಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ 576 ಕೋಟಿ ನಿಗದಿ ಮಾಡಿದ್ರೆ 576 ಕೋಟಿನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಆದ್ರೆ 2023-24 ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜ ಅರಸ್ ನಿಗಮಕ್ಕೆ 100 ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು 50 ಕೋಟಿ, ಅದರಲ್ಲಿ ವ್ಯಯ ಆಗಿರ್ತಕ್ಕಂಥದ್ದು ಕೇವಲ 50% ಮಾತ್ರ. ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಗೆ 12 ಕೋಟಿ ಕೊಟ್ಟು ಅದರಲ್ಲಿ 6 ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅಹಿಂದ ಸಮುದಾಯಗಳು ಯಾವ ನಿರೀಕ್ಷೆಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು, ಅವರ ಕನಸುಗಳು ಇವತ್ತು ನುಚ್ಚುನೂರಾಗಿರ್ತಕ್ಕಂಥದ್ದು ಸತ್ಯ. ಮಾನ್ಯ ಸಭಾಧ್ಯಕ್ಷರು ಇವತ್ತು ಕೂಡ ತಮ್ಮ ಮುಖೇನ ಮಾನ್ಯ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ, ಮುಂದಿನ ದಿನಗಳಲ್ಲಾದರೂ ಸಹ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸ ಆಗಬೇಕು.